ಶಂಕರ ಪಾದುಕೆಯ ಅದ್ವೈತ ರಥ ಶಿರಸಿ ಯಲ್ಲಾಪುರ ನಾಕಕ್ಕೆ ಶನಿವಾರ ಬೆಳಗ್ಗೆ ಆಗಮಿಸಿತು. ಈ ವೇಳೆ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸೇರಿದಂತೆ ಅನೇಕ ಭಕ್ತರು ಭಕ್ತಿಯಿಂದ ಬರಮಾಡಿಕೊಂಡು ರಥವನ್ನು ಸಿದ್ದಾಪುರದ ಬಾನ್ಕುಳಿ ಮಠಕ್ಕೆ ಬೀಳ್ಕೊಟ್ಟರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಸದ ಕಾಗೇರಿ ಶ್ರೀ ಶಂಕರರ ವಿಚಾರಧಾರೆಯನ್ನು ಪ್ರಸ್ತುತಪಡಿಸುತ್ತಾ ಸೃಷ್ಟಿಯಲ್ಲಿನ ಎಲ್ಲ ಸೃಷ್ಟಿಯಲ್ಲಿಯೂ ದೇವರಿದ್ದಾನೆ ಎನ್ನುವ ನಂಬಿಕೆಯಲ್ಲಿ ನಾವೆಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಮುಂದೆ ಸಾಗೋಣ ಎಂದರು. ಹಾರ್ದಿಕ ಶುಭಾಶಯವನ್ನ ನಾನು ಕೋರೋದ್ರ ಜೊತೆಯಲ್ಲಿ ಇವತ್ತು ಶ್ರೀ ಶಂಕರ ಮಹಾಪಾದುಕೆಯ ಈ ಒಂದು ಅದ್ವೈತ ರಥಯಾತ್ರೆಯ ಸ್ವಾಗತಕ್ಕೆ ನಾವೆಲ್ಲ ಶಿರಸಿಯಲ್ಲಿ ಸೇರಿದ್ದೇವೆ. ನಮ್ಮ ಜಿಲ್ಲೆಗೆ ಯಲ್ಲಾಪುರಕ್ಕೆ ಈಗಾಗಲೇ ಅದು ಪ್ರವೇಶವಾಗಿ ಇವತ್ತು ಶಿರಸಿಗೆ ಬಂದು ಸಿದ್ದಾಪುರದ ಮೂಲಕ ಬಾನ್ಕುಳಿ ಮಠದಲ್ಲಿ ನಡೆಯುವಂತಹ ಶಂಕರ ಪಂಚಮಿಯ ಕಾರ್ಯಕ್ರಮದಲ್ಲಿ 1ನೇ ತಾರೀಕಿಂದ 4ನೇ ತಾರೀಕು ತನಕ ಪರಮಪೂಜ್ಯ ಸ್ವಾಮೀಜಿಯವರ ರಾಘವೇಶ್ವರ ಭಾರತಿ ಮಹಾಸ್ವಾಮೀಜಿಯವರಿಂದ ಅದು ಪೂಜಿಸಲ್ಪಟ್ಟು ಭಕ್ತರೆಲ್ಲರಿಗೂ ಸಹ ಮತ್ತು ವಿವಿಧ ಧಾರ್ಮಿಕ ಆಧ್ಯಾತ್ಮಿಕ ಕಾರ್ಯಕ್ರಮಗಳ ಸಂಗಮದಲ್ಲಿ ನಾವು ಭಾಗವಹಿಸುವಂಥವರಿದ್ದೇವೆ. ಅದ್ವೈತ ಈ ಒಂದು ರಥಯಾತ್ರೆ ಮೂಲಕ ಸ್ವಾಗತಿಸ್ತಾ ಇರುವಂಥದ್ದು ನಮ್ಮೆಲ್ಲರ ಒಂದು ಜೀವಿತಾವಧಿಯ ಬಹಳ ದೊಡ್ಡ ಪುಣ್ಯದ ಫಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಈಗಾಗಲೇ ಬೇರೆ ಬೇರೆ ರಾಜ್ಯದಲ್ಲಿ ನಾಡಿನ ಬೇರೆ ಬೇರೆ ಜಿಲ್ಲೆಗಳಲ್ಲಿಯೂ ಸಹ ಈ ಒಂದು ಅದ್ವೈತ ರಥಯಾತ್ರೆ ಕಳೆದ 1 ತಿಂಗಳಿಂದ ಪ್ರವಾಸವನ್ನು ಮಾಡಿ ಇಡೀ ಜಗತ್ತನ್ನೇ ಒಂದುಗೂಡಿಸುವಂತಹ ವಸುದೈವ ಕುಟುಂಬಕಂ ಸರ್ವೇ ಜನ ಸುಖಿನೋ ಭವಂತು ಅನ್ನುವಂತಹ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ ಅದ್ಭುತವಾದ ಒಂದು ಆಧ್ಯಾತ್ಮಿಕ ಜಾಗೃತಿಯನ್ನ ಆ ಕಾಲದಲ್ಲಿ 8ನೇ ಶತಮಾನದಲ್ಲಿ ಮಾಡಿರೋದನ್ನ ನಾವು ನೆನೆಸ್ಕೊಳ್ತೀವಿ, ಪ್ರೇರಣೆ ಪಡಿತೀವಿ. ಶಂಕರಾಚಾರ್ಯರ ಈ ಅದ್ವೈತ ಸಿದ್ಧಾಂತ ಇವತ್ತಿಗೂ ಸಹ ಒಂದು ಪ್ರಸ್ತುತವಾಗಿರುವಂಥ ಸಿದ್ಧಾಂತ. ಜಗತ್ತಿನ ಚಿತ್ರಣವನ್ನು ನೋಡಿದರೆ, ದೇಶದ ಚಿತ್ರಣವನ್ನು ನೋಡಿದರೆ, ನಮ್ಮೆಲ್ಲರಲ್ಲಿ ಭಾರತದ ಸನಾತನ ಹಿಂದೂ ಧರ್ಮದ ನಮ್ಮ ಸಂಸ್ಕೃತಿಯ ಮಹತ್ವವನ್ನು ನಾವು ಹೆಚ್ಚಿಕೊಳ್ಳೋದ್ರ ಜೊತೆಯಲ್ಲಿ ಅದರ ಅಗತ್ಯತೆಗಳು ಪ್ರಾಮುಖ್ಯತೆಗಳು ಅದು ಜಗತ್ತಿಗೆ ಭಾರತ ನೀಡಬೇಕಂತ ನಾವು ಹಿಂದೂಗಳು ನೀಡಬೇಕಾದಂತಹ ಶಂಕರಾಚಾರ್ಯರ ಈ ಅದ್ವೈತ ಸಿದ್ಧಾಂತವನ್ನು ನೀಡಬೇಕಂತ ಬಹಳ ದೊಡ್ಡ ಜವಾಬ್ದಾರಿಯ ಹಂತದಲ್ಲಿ ನಾವಿದ್ದೇವೆ. ಈ ಅದ್ವೈತ ಸಿದ್ಧಾಂತವನ್ನು ಪ್ರಸ್ತುತಪಡಿಸ್ತಾ ಶಂಕರಾಚಾರ್ಯ ವಿಚಾರವನ್ನು ಪ್ರಸ್ತುತಪಡಿಸ್ತಾ ನಮ್ಮಲ್ಲಿ ಯಾವ ಭೇದ ಭಾವ ತಾರತಮ್ಯವಿಲ್ಲದೆ ಸೃಷ್ಟಿಯ ಎಲ್ಲ ಸೃಷ್ಟಿಯೊಳಗೂ ಸಹ ಭಗವಂತನೇ ಇದ್ದಾನೆ ಅನ್ನುವಂತಹ ಈ ನಂಬಿಕೆಯಿಂದ ನಾವೆಲ್ಲ ಒಂದಾಗಿ ಒಟ್ಟಾಗಿ ಭಾರತದ ಏಕತೆ ಅಖಂಡತೆ ಆಧ್ಯಾತ್ಮಿಕ ವಿಶೇಷತೆ ಸಾಂಸ್ಕೃತಿಕ ಮಹತ್ವಗಳನ್ನೆಲ್ಲವನ್ನೂ ರಕ್ಷಿಸ್ತಾ ಜಗತ್ತಿಗೆ ಹೊಸಲ್ಲಿ ನಾವೆಲ್ಲ ಮುನ್ನಡೆಯೋದಕ್ಕೆ ಶಂಕರರು ನಮ್ಮೆಲ್ಲರಿಗೆ ಪ್ರೇರಣೆಯನ್ನು ನೀಡಲಿ, ಆಶೀರ್ವಾದವನ್ನು ಮಾಡಲಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.